ಈ ಮಹಿಳಾ ದಿನಾಚರಣೆಗೆ ಕಲಾಬಂಧು ಫೌಂಡೇಶನ್ ಅವರು ನನ್ನ ಪಾಪ 2-3 ವರ್ಷದಿಂದ ಅವರು ವಿವಿಧ ಕಾರ್ಯಕ್ರಮಗಳಿಗೆ ಕರಿತಾನೇ ಇದ್ದರು. ಆದರೆ ನನಗೆ ಯಾವುದ್ಯಾವುದೋ ಕಾರಣಗಳಿಂದ ಬರೋಕ್ಕಾಗ್ತಾ ಇರಲಿಲ್ಲ. ಆದರೆ ಇವತ್ತು ಬಂದಿರೋದು ನನಗೆ ನಿಜವಾಗ್ಲೂ ಸಂತೋಷ, ತುಂಬ ಸಂತೋಷ ಆಗಿದೆ. ಯಾಕಂತಂದರೆ ಇದರ ವಿಶೇಷ ಬರೀ ಮಹಿಳಾ ದಿನಾಚರಣೆ ಅಲ್ಲ, ಎಲ್ಲ ಮಹಿಳಾ ಸಾಧಕಿಯರು ಅವರನ್ನು ಒಂದು ಸನ್ಮಾನ ಮಾಡುವಂತಹ, ಅವರ ಸಾಧನೆಗಳನ್ನು ಗುರುತಿಸುವಂತಹ ಒಂದು ವೇದಿಕೆಯಾಗಿ ಇದು ಪರಿವರ್ತನೆಯಾಗಿದೆ. ಹಾಗಾಗಿ ವಿಶೇಷವಾಗಿ ನಮ್ಮ ಸಮಾಜದ ಅತ್ಯಂತ ತಳಮಟ್ಟದ ಕಾರ್ಮಿಕರಾದಂತಹ ಪೌರ ಕಾರ್ಮಿಕರಿಗೆ ಇವರು ಗುರುತಿಸಿ ಇವತ್ತು ಇಲ್ಲಿ ಸನ್ಮಾನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ನನಗಂತೂ ತುಂಬ ಸಂತೋಷ ಆಯಿತು. ಈ ಕಾರಣದಿಂದ ನಾನು ಕಲಾಬಂಧು ಫೌಂಡೇಶನ್ನ ನರಸಿಂಹರಾಜು ಅವರು ಮತ್ತು ಅವರ ಶ್ರೀಮತಿಯಾದ ಜಯಲಕ್ಷ್ಮಿ ಅವ್ರಿಗೆ ನಾನು ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹೇಳ್ತೀನಿ, ಹಾಗೆ ಅಭಿನಂದಿಸಲಿಕ್ಕೂ ಇಷ್ಟಪಡ್ತೀನಿ. ನಮ್ಮ ನರಸಿಂಹರಾಜು ಸರ್ ಹೇಳ್ದಂಗೆ ಆರೋಗ್ಯ ಎಲ್ಲದಕ್ಕಿಂತ ಮುಖ್ಯ ಅಲ್ವಾ? ನಾವು ಬರೀ ದೈಹಿಕ ಆರೋಗ್ಯಕ್ಕೆ ಮಾತ್ರ ಇದು ಕಾಳಜಿ ವಹಿಸ್ಬೇಕಾ? ಮಾನಸಿಕ ಆರೋಗ್ಯನೂ ಕಾಳಜಿ ವಹಿಸ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಸಮಾಜದ ಒಂದು ಆರೋಗ್ಯವನ್ನು ಕಾಪಾಡಲಿಕ್ಕೆ ನಾವು ಏನು ಶ್ರಮ ಪಡ್ತಾಯಿದ್ದೀವಿ ಅನ್ನೋದು ಎಲ್ಲದಕ್ಕಿಂತ ಮುಖ್ಯ ಆಗುತ್ತೆ. ಯಾಕಂತಂದರೆ ಸಮಾಜ ಆರೋಗ್ಯಕರವಾಗಿದ್ದರೆ ಆ ದೇಶ ಆರೋಗ್ಯಕರವಾಗಿರುತ್ತೆ, ಅಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕನೂ ಕೂಡ ಆರೋಗ್ಯವಂತ ಒಂದು ಜೀವನವನ್ನು ಸಾಗಿಸಲಿಕ್ಕೆ ಅನುವಾಗುತ್ತೆ. ಹಾಗಾಗಿ ಈ ಆರೋಗ್ಯಕರ ಸಮಾಜ ಅಂತಂದರೆ ಏನು? ನಮ್ಮಲ್ಲಿ ನಾವು ಸಣ್ಣ ವಯಸ್ಸಿನಲ್ಲಿ ಸ್ಕೂಲ್ನಲ್ಲಿ ನಾವು ಓದುವಾಗ ನಮಗೆ ಸೋಷಿಯಲ್ ಈವಿಲ್ಗಳ ಬಗ್ಗೆ ಹೇಳ್ತಾಯಿದ್ರು. ಸೋಷಿಯಲ್ ಈವಿಲ್ಸ್ ಅಂತಂದರೆ ಏನೇನು ಅಂತ ನಮಗೆ ಕ್ಯಾಸ್ಟಿಸಮ್ ಕಂಡು ಬರ್ತದೆ, ಡೌರಿ ಸಿಸ್ಟಮ್ ಹೇಳ್ತಾ ಇರ್ತಾರೆ, ಪಾವರ್ಟಿ ಹೇಳ್ತಾ ಇರ್ತಾರೆ. ಈ ಥರ ಹಲವಾರು ಅಂದರೆ ಎಕನಾಮಿಕ್ ರಿಲೇಟೆಡ್ಡು ಈ ರೀತಿ ಇರುತ್ತೆ. ಆದರೆ ಜೊತೆಗೆ ಜೆಂಡರ್ ಇದು ಕೂಡ ಇನ್ಇಕ್ವಾಲಿಟಿ ಕೂಡ. ಈ ಸೋಷಿಯಲ್ ಈವಿಲ್ಗಳ ಬಗ್ಗೆ ಮಾತಾಡುವಾಗ ಅದನ್ನು ಯಾವ ರೀತಿ ನಾವು ಹೋಗಲಾಡಿಸ್ಕೊಳ್ಬೇಕು ಅಂತ ನಾವು ತುಂಬ ಚರ್ಚೆ ಮಾಡ್ತಾ ಇರ್ತೀವಿ. ಮಕ್ಳಿಗಷ್ಟೇ ಇವಾಗ ನಾವು ಬೆಳೆದು ನಿಂತೋವರೆಗೂ ನಮಗೆ ಈ ಸೋಷಿಯಲ್ ಈವಿಲ್ಗಳ ಬಿಟ್ಟು, ಸಾಮಾಜಿಕ ಪಿಡುಗುಗಳನ್ನು ಬಿಟ್ಟು ಬೇರೆದ್ರ ಬಗ್ಗೆ ಗೊತ್ತಿರಲ್ಲ. ಆದರೆ ಎಲ್ಲದಕ್ಕೂ ಒಂದು ಮೂಲ ಅನ್ನೋದಿದ್ದೇ ಇರುತ್ತೆ. ಯಾವುದೇ ಒಂದು ಅನಾರೋಗ್ಯ ಸಮಸ್ಯೆ ಕಾಡಿದಾಗ ವೈದ್ಯರು ಫಸ್ಟು ಎಲ್ಲಿಂದ ಶುರುವಾಯಿತು ಅಂತ ಕೇಳ್ತಾರೆ. ಅಂದರೆ ಅದರ ಮೂಲ ಎಲ್ಲಿ ಅಂತ ಹುಡುಕಿದ್ರೆ ಅದಕ್ಕೆ ನಾವು ಚಿಕಿತ್ಸೆಯನ್ನು ಕೊಡಬಹುದು ಅಂತ. ನಮ್ಮ ಎಲ್ಲ ಸಾಮಾಜಿಕ ಪಿಡುಗುಗಳಿಗೆ, ನಮ್ಮ ಮನಸ್ಥಿತಿಯಲ್ಲಿರುವ ಒಂದು ಸಾಮಾಜಿಕ ಪಿಡುಗುಗಳಿಗೆ ನಮ್ಮ ಮೂಲ ಏನು ಅಂತಂದರೆ, ನನ್ನ ಪ್ರಕಾರ ನಮ್ಮ ಸಮಾಜದಲ್ಲಿರುವಂತಹ ಈ ಪುರುಷ ಪ್ರಧಾನ ಮನಸ್ಥಿತಿ. ಈ ಪುರುಷ ಪ್ರಧಾನ ಮನಸ್ಥಿತಿಯಿಂದ ಹಲವಾರು ಉಪಸಮಸ್ಯೆಗಳು ಹುಟ್ಟಿಕೊಂಡಿವೆ. ನಮ್ಮ ಈ ಜೆಂಡರ್ ಇನ್ಇಕ್ವಾಲಿಟಿ ಅನ್ನೋದಂಥದ್ದಾಗಲಿ ಎಲ್ಲ ನಾವು ಮಹಿಳೆಯರು ಯಾಕೆ ಸಬಲೀಕರಣಕ್ಕಾಗಿ ನಾವು ಹಾತೊರಿತಾ ಇದ್ದೀವಿ, ಯಾಕೆ ಪ್ರತಿನಿತ್ಯ ನಾವು ಹೋರಾಡ್ತಾ ಇದ್ದೀವಿ, ಮಹಿಳಾ ದಿನಾಚರಣೆಯಂದೇ ಮಾತ್ರ ನಾವು ಯಾಕೆ ಎಲ್ಲರಿಗೂ ನಾವು ಭಾಷಣ ಮಾಡೋವಾಗ ಹೇಳ್ತೀವಿ ಮಹಿಳೆ ಹೀಗಿರಬೇಕು, ಶಕ್ತಿ ಆಗಬೇಕು, ಅಥವಾ ಮಹಿಳೆಗೆ ದೇವರ ಸ್ಥಾನ ಇದೆ ಅಂತ ನಮ್ಮ ಶಿವರಾಮ್ ಸರ್ ಹೇಳಿದ್ರು ಆಗಲೇ. ಯಾಕೆ ನಾವು ದೇವತೆ ಸ್ಥಾನನ ಯಾಕೆ ಕೊಡಬೇಕು ಮಹಿಳೆಗೆ? ಯಾಕೆ ನಮ್ಮಂತೆ ಅಂದರೆ ಒಬ್ಬ ಪುರುಷನ ದೃಷ್ಟಿಕೋನದಿಂದ ನಾನು ಮಾತಾಡುವಾಗ ತನ್ನನ್ನು ತಾನು ಯಾವ ರೀತಿ ಮೌಲ್ಯ ಇದು ಮಾಡ್ಕೊಳ್ಬೋದು, ಗೌರವಿಸ್ಬೋದು, ಪ್ರೀತಿಸ್ಬೋದು, ಅದೇ ರೀತಿ ಯಾಕೆ ಒಬ್ಬ ಮಹಿಳೆಯನ್ನು ಅದೇ ಸಮಾನ ಮನಸ್ಥಿತಿಯಿಂದ ಯಾಕೆ ಪ್ರೀತಿಸಬಾರ್ದು, ಯಾಕೆ ಗೌರವಿಸಬಾರ್ದು, ಯಾಕೆ ದೇವತೆ ಸ್ಥಾನ ಯಾಕೆ ಕೊಡಬೇಕು? ಸಮಾನತೆ ಅಂತ ಒಂದು ಎಸ್ಟಾಬ್ಲಿಷ್ ಆದರೆ ಸಮಾಜದಲ್ಲಿ ಯಾವ ದೇವರನ್ನು ನಾವು ದೇವತೆ ಸ್ಥಾನದಲ್ಲಿ ಕೂರಿಸೋ ಅಗತ್ಯನೇ ಇಲ್ಲ. ಸಮಸ್ಯೆಗಳೇ ಹುಟ್ಕೊಳ್ಳದೆ ಇದ್ದಾಗ ದೇವ್ರ ಹತ್ರ ಮೊರೆ ಹೋಗೋ ಅಗತ್ಯ ಏನಿರುತ್ತೆ ಅಲ್ವಾ? ಇದರಲ್ಲಿ ನಿಮ್ಮ ಯಾರ್ಯಾರು ಇದಕ್ಕೆ ನೀವು ಸಮರ್ಥನೆ ಕೊಡ್ತೀರೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ಅನಿಸಿರೋ ಅಂತಹ ಒಂದು ಕೆಲವು ವಿಷಯಗಳನ್ನು ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಯಾವಾಗಲೂ ಮಹಿಳೆಯರು ಮುಂಚೆಯಿಂದನೂ ಏನು ಒಬ್ಬರಿಂದ ಒಂದು ವ್ಯಾಲಿಡಿಟಿಯನ್ನು ನಿರೀಕ್ಷೆ ಮಾಡ್ತೀವಿ. ನಾವು ಮಾಡಿರೋದನ್ನು ಯಾರಾದರೂ ಒಂದು ಗುರುತಿಸ್ಲಪ್ಪ ಅಂತ. ಕುಟುಂಬದಿಂದ ಹಿಡಿದು ನಮ್ಮ ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ಇದು ಇವತ್ತಿನವರೆಗೂ ಪ್ರಚಲಿತವಾಗೇ ಇದೆ. ಯಾರು ನಮ್ಮ ಸಾಧನೆಯನ್ನು ಗುರುತಿಸ್ಲಿ ಅಂತ. ಯಾಕೆ ಸಾಧನೆ ಅಂತ ಯಾಕಾಗುತ್ತೆ? ನಾವಿವಾಗ ಮಹಿಳೆಯರ ಬಗ್ಗೆ ಮಾತಾಡುವಾಗ, ಸಾಧಕರ ಬಗ್ಗೆ ಮಾತಾಡುವಾಗ ಎಲ್ಲ ನಮ್ಮ ಹಿಂದಿನ ಇವರ ಸಾಧಕರನ್ನು ನೆನೆಸ್ಕೊಳ್ತೀವಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಇಂದಿರಾ ಗಾಂಧಿ ಅವರಾಗಿರ್ಬೋದು, ಅಥವಾ ನಮ್ಮ ಕಲ್ಪನಾ ಚಾವ್ಲಾ ಆಗಿರ್ಬೋದು. ಟೆಕ್ನಾಲಜಿಕಲಿ ಎಲ್ಲ ಯಾರ್ಯಾರು ಸಾಧನೆಯನ್ನು ಮಾಡಿದ್ದಾರೆ ಅವ್ರ ಬಗ್ಗೆ ನಾವು ಹೇಳ್ತಾ ಇರ್ತೀವಿ. ಆದರೆ ಯಾಕೆ ಅವರು ಸಾಧಕರು ಅಂತ ಹೇಳ್ತೀವಿ?
ಅವರು ಅಸಾಧಾರಣವಾದಂಥ ಒಂದು ಪರಿಸ್ಥಿತಿಯಿಂದ ಹೊರಹೊಮ್ಮಿ ಅವರು ಸಾಧನೆಯನ್ನು ಮಾಡಿರ್ತಾರೆ. ಈ ಅಸಾಧಾರಣ ಪರಿಸ್ಥಿತಿಯನ್ನು ಹುಟ್ಟು ಹಾಕುವಂತಹ ಒಂದು ಅನಿವಾರ್ಯತೆಯನ್ನು ನಾವು ತೊಡೆದು ಹಾಕಿದ್ರೆ ಈ ರೀತಿಯಾದ ಒಂದು ನಮಗೆ ಕ್ಲಿಷ್ಟಕರ ಪರಿಸ್ಥಿತಿನೇ ಹುಟ್ಟೋದಿಲ್ಲ ಅನ್ನೋದು ನನ್ನ ನಂಬಿಕೆ. ಸಮಾಜ ಅಂದರೆ ಇವಾಗ ಯಾವಾಗಲೂ ಹೆಣ್ಮಕ್ಳು ಹರಿಯೋ ನೀರಿಗೆ ವಿರುದ್ಧವಾಗಿ ಹೋಗಬೇಕು, ಅವರು ಸಾಧನೆ ಮಾಡಬೇಕು ಅಂದರೆ. ಆ ಹರಿಯೋ ನೀರೇ ಒಂದು ಸಾಧನೆಯ ಹಾದಿಯಾಗಿ ಯಾಕೆ ಆಗಬಾರ್ದು ಅಲ್ವಾ? ಆ ರೀತಿ ಆದಾಗ ಎಲ್ಲರೂ ಒಂದು ಸಮವಾಗಿ ನಮ್ಮ ಒಂದು ಸಾಧನೆಗಳನ್ನು ಮಾಡ್ಬೋದು, ಅಥವಾ ಬದುಕೋದು ಒಂದು ಸಹಜವಾಗಿ ಬದುಕುವ ಒಂದು ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ಕೊಳ್ಬೋದಾಗಿದೆ. ಈಗ ಕಾಡಿನಲ್ಲಿ ಒಂದು ಪ್ರಾಣಿಗಳು ಬದುಕೋದನ್ನು ನಾವು ನೋಡ್ತಾ ಇರ್ತೀವಿ. ಅವುಗಳಲ್ಲಿ ಯಾವುದು ನಮಗೆ ಆ ರೀತಿ ತಾರತಮ್ಯಗಳಿರೋದಿಲ್ಲ. ಮನುಷ್ಯ ಜಾತಿಯಲ್ಲಿ ಮಾತ್ರ ನಾವು ಯಾಕೆ ಇದನ್ನು ಕಾಣಬೇಕು? ಈ ಅನಿವಾರ್ಯತೆಯನ್ನು ನಾವು ತೊಡೆದಾಕ್ಲಿಕ್ಕೆ ಬರೀ ಮಹಿಳೆಯರು ಮಾತ್ರ ಅಲ್ಲ, ಪ್ರತಿಯೊಬ್ಬರೂ ಇದರಲ್ಲಿ ತೊಡಗಿಕೊಳ್ಬೇಕಾಗತ್ತೆ. ಆಮೇಲೆ ನಾವು ಹೆಚ್ಚಾಗಿ ಹೇಳ್ತೀವಿ, ಇವಾಗ ನೋಡಿ ನಮ್ಮಲ್ಲಿ ಬಂದಿರೋ ಎಷ್ಟು ಜನದಲ್ಲಿ ನಮಗೆ ಕಣ್ಣಿಗೆ ತಕ್ಷಣ ಕಾಣೋರು ಯಾರು? ಹೆಣ್ಮಕ್ಳು. ಯಾಕೆ? ಎಲ್ಲರೂ ಎಷ್ಟು ಅಂದವಾಗಿ ಅಲಂಕಾರ ಮಾಡಿಕೊಂಡು ರೆಡಿಯಾಗಿ ಎಲ್ಲರೂ ಬಂದಿದ್ದೀವಿ, ಖುಷಿಯಾಗಿ ಪ್ರತಿಯೊಬ್ಬರ ಮುಖದ ಮೇಲೂ ಒಂದು ನಗು ಇದೆ. ಏನಕ್ಕೆ ನಾವು ಹೇಳ್ತೀವಿ? ಹೆಣ್ಣು ಮಕ್ಕಳು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಒಂದು ಶಕ್ತಿ. ಅವರೇ ರೂವಾರಿಗಳು, ನಮ್ಮ ಭಾರತೀಯ ಸಂಸ್ಕೃತಿಯ ರೂವಾರಿಗಳು ಹೆಣ್ಣು ಮಕ್ಕಳು ಅಂತ ಹೇಳ್ತೀವಿ. ಯಾಕೆ ಆ ರೀತಿ ಮಾತು ಆಡುವಂತಹ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ? ಯಾಕೆ ಗಂಡು ಮಕ್ಕಳು ಯಾಕೆ ನಮ್ಮ ಸಂಸ್ಕೃತಿಯನ್ನು ಕಾಪಾಡುವಂತಹ ರೂವಾರಿಗಳಾಗಬಾರದು? ಯಾಕೆ ಅಂತಂದರೆ ಸಂಸ್ಕೃತಿ ಅಂದರೆ ಕಲ್ಚರ್ಗೂ ಮತ್ತು ಕಂಡೀಷನಿಂಗ್ಗೂ ವ್ಯತ್ಯಾಸ ಇದೆ. ಪ್ರಸ್ತುತ ನಮ್ಮ ಪರಿಸ್ಥಿತಿಯಲ್ಲಿ ಕಂಡೀಷನಿಂಗನ್ನೇ ಕಲ್ಚರ್ ಅಂತ ಅಂದ್ಕೊಳ್ಳುವಂತಹ ಒಂದು ಮನಸ್ಥಿತಿ ಸೃಷ್ಟಿಯಾಗಿದೆ. ಅಂದರೆ ಹೆಣ್ಣು ಮಕ್ಕಳು ಇದೇ ಮಾಡಬೇಕು, ಹೆಣ್ಣು ಮಕ್ಕಳು ಅದೇ ಮಾಡಬೇಕು, ಗಂಡು ಮಕ್ಕಳು ಹೀಗೆ ಇರಬೇಕು, ಗತ್ತಿನಿಂದ ಇರಬೇಕು. ಇದೆಲ್ಲ ಕಲ್ಚರ್ ಅಲ್ಲ, ಇದು ಕಂಡೀಷನಿಂಗ್. ತಲಾತಲದ ಇದರಿಂದ ಬಂದಿರುವಂತಹ ವರ್ಷಗಳಿಂದ ಬಂದಿರುವಂಥ ಸಾವಿರಾರು ವರ್ಷಗಳಿಂದ ಇದು ಬಂದಿದೆ. ಯಾಕೆ? ಅದಕ್ಕಿಂತ ಮುಂಚೆ ಹೇಗಿತ್ತು? ಅದಕ್ಕಿಂತ ಮುಂಚೆ ಮೆಟ್ರಿಯಾರ್ಕಿಯಲ್ ಸಿಸ್ಟಮ್ಮೇ ಇದ್ದಿದ್ದು. ನಮ್ಮ ಒಂದು ಕ್ಯಾಲೆಂಡರ್ ಏನಿದೆ, ಇವಾಗ ನಾವು ಗ್ರೆಗೇರಿಯನ್ ಕ್ಯಾಲೆಂಡರ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಏನಿತ್ತು? ಈಗ ನಾವು ಅಷ್ಟೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಯಾವ ರೀತಿಯಾದಂಥ ಒಂದು ಕ್ಯಾಲೆಂಡರ್ನ ಫಾಲೋ ಮಾಡ್ತೀವಿ. ಅದರಲ್ಲಿ ಮಾಸಗಳು ಎಷ್ಟೊಂದಿದ್ದಾವೆ ಅಲ್ವಾ? 28 ದಿನಗಳದೇ ನಾವು ಫಾಲೋ ಮಾಡೋದು. ಅದೇ ರೀತಿ ಹಲವಾರು ನಾಗರಿಕತೆಗಳು, ಮಾಯನ್ ನಾಗರಿಕತೆ, ಚೈನೀಸ್ ನಾಗರಿಕತೆ, ಈಗ ಇಥಿಯೋಪಿಯಾದಲ್ಲಿ ಎಲ್ಲ ಹಲವಾರು ದೇಶಗಳು ಒಂದಕ್ಕೊಂದು ಸಂಬಂಧ ಇಲ್ಲ, ಬೇರೆ ಬೇರೆ ಕಾಲಘಟ್ಟದಲ್ಲಿ ಅದು ಹುಟ್ಟಿಕೊಂಡಂಥ ನಾಗರಿಕತೆಗಳು. ಅದರಲ್ಲಿ ಎಲ್ಲರೂ 13 ತಿಂಗಳುಗಳು ಇದ್ವು ಕ್ಯಾಲೆಂಡರ್ನಲ್ಲಿ. ಆದರೆ ನಾವು ಇವತ್ತು ಫಾಲೋ ಮಾಡ್ತಾ ಇರೋದು 12 ತಿಂಗಳಿನ ಕ್ಯಾಲೆಂಡರ್. ಅದಕ್ಕೆ ಯಾವುದೇ ರೀತಿಯಾದ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಇಲ್ಲ, ಅಂದರೆ ಪ್ರಾಕೃತಿಕವಾಗಿ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಅದಕ್ಕಿಲ್ಲ. ಆದರೆ 13 ತಿಂಗಳಿನ ಕ್ಯಾಲೆಂಡರ್ ಏನಿತ್ತು ಅದು ಒಂದು ಹೆಣ್ಣಿನ ಋತುಮಾನದ ಕ್ಯಾಲೆಂಡರ್ಗೆ ಅದು ಸೈಂಟಿಫಿಕಲಿ ಹೊಂದುತ್ತಿದ್ದಂತಹ ಒಂದು ಕ್ಯಾಲೆಂಡರ್. 28 ದಿನಗಳ 12 ತಿಂಗಳುಗಳು ಇದ್ವು ಅದರಲ್ಲಿ. ಆಯಿತಾ? 13ನೇ ತಿಂಗಳಿಗೆ ಇನ್ನೂ ಒಂದಷ್ಟು 30 ದಿನಗಳ ಕ್ಯಾಲೆಂಡರ್ನ ಮಾಡಿಕೊಂಡು 13ನೇ ತಿಂಗಳಿಗೆ ಕೆಲವು ಅಂತರದ ಒಂದು ದಿನಗಳನ್ನು ಅವರು ಫಿಕ್ಸ್ ಮಾಡಿದರು. ಇದು ಯಾವ ಇದರ ಆಧಾರದ ಮೇಲೆ ಮಾಡಿದ್ದು? ನಮ್ಮ ಚಂದ್ರನ ಮೂಮೆಂಟಿನ ಆಧಾರದ ಮೇಲೆ. ಅಂದರೆ ಕಂಪ್ಲೀಟ್ ಪ್ರಾಕೃತಿಕವಾಗಿ ಏನು ಚಲನವಲನಗಳು ನಮ್ಮ ಭೂಮಿಯಲ್ಲಿ ನಡೀತಾ ಇದ್ವು ಅದರ ಆಧಾರದ ಮೇಲೆ ಇದನ್ನು ಒಪ್ಪಿಕೊಂಡಂತಹ ನಾಗರಿಕತೆಗಳು ಹಿಂದೆ ಇದ್ವು. ಆದರೆ ಪುರುಷ ಪ್ರಧಾನ ಸಮಾಜ ಏನು ಇದು ಮಾಡ್ತಾಯಿತ್ತು ಅಂದರೆ, ಹೆಣ್ಣನ್ನು ಫಸ್ಟು ನಾವು ನಿಯಂತ್ರಿಸಿದರೆ ಮಿಕ್ಕಿದ ಎಲ್ಲ ಇದು ನಮ್ಮ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋದು ಅವರಿಗೆ ಗೊತ್ತಿತ್ತು. ಯಾಕಂತಂದರೆ ಎಲ್ಲವನ್ನು ಸಂಭಾಳಿಸ್ತಾ ಇದ್ದೋಳು ಮುಂಚೆಯಿಂದನೂ ಹೆಣ್ಣೆ, ಈಗಲೂ ಹೆಣ್ಣೆ. ಆದರೆ ಇವಾಗ ಅಧಿಕಾರ ಕೈಯಲ್ಲಿಲ್ಲ ಕುಟುಂಬದಲ್ಲಿ. ಈಗ ಅಂತಂದರೆ ಪುರುಷ ಪ್ರಧಾನ ಸಮಾಜ ಹುಟ್ಟಿಕೊಂಡಾಗಿಂದ ಅಧಿಕಾರ ಕೈಯಲ್ಲಿಲ್ಲ, ಅವರಿಗೆ ಆಲೋಚನೆ ಮಾಡುವ ಒಂದು ಸ್ವಾತಂತ್ರ್ಯವನ್ನು ನೀಡ್ತಾ ಇಲ್ಲ. ಸುಮ್ಮನೆ ಫಾಲೋ ಮಾಡಿದ್ರೆ ಸಾಕು. ಬುದ್ಧನಿಂದ ಒಂದು, ಗಾಂಧಿಯಿಂದ ಒಂದು, ಬಸವನಿಂದ ಒಂದು, ಅಂಬೇಡ್ಕರಿಂದ ಒಂದು, ಮಹಾವೀರನಿಂದ ಒಂದು, ನಮ್ಮ ಜ್ಯೋತಿಬಾ ಫೂಲೆ, ಸಾವಿತ್ರಿಬಾಯಿ ಫೂಲೆ, ಯಾರ್ಯಾರು ಹೋರಾಟಗಾರರನ್ನು ನಾವಿವತ್ತು ಸಂಭ್ರಮಿಸ್ತೀವೋ, ಅವರನ್ನು ಹೊಗಳ್ತಾ ಇದ್ದೀವೋ, ಅವರೆಲ್ಲರಿಂದ ಒಂದು ಆದರ್ಶಗಳನ್ನು ನಾವು ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು, ಒಂದು ಉತ್ತಮ ಆರೋಗ್ಯಕರ ಸಮಾಜವನ್ನು ನಾವು ನಿರ್ಮಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ
ಕಲಾಬಂಧು ಫೌಂಡೇಶನ್ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಆಗಲೇ ಹೇಳಿದ್ನಲ್ಲ, ನಾನು ಪ್ರತಿ ಸತಿ ನನಗೆ ಈ ರೀತಿಯ ವೇದಿಕೆ ಸಿಕ್ಕಾಗ ನಾನು ಒಂದು ಮಾತಂತೂ ಖಂಡಿತ ಹೇಳ್ತೀನಿ, ದಯವಿಟ್ಟು ಹೆಣ್ಣು ಮಕ್ಕಳನ್ನು ನಮ್ಮ ಸಂಸ್ಕೃತಿಯ ರೂವಾರಿಯಾಗಿ ಅವ್ರನ್ನ ಕಟ್ಟಾಕಬೇಡಿ. ಗಂಡು ಮಕ್ಕಳು ಒಂದು ಹೆಜ್ಜೆ ಮುಂದೆ ಬಂದು ನಮ್ಮ ಸಂಸ್ಕೃತಿಯನ್ನು ಕಾಪಾಡಲಿ. ಎಲ್ಲ ನಾವು ಮನೆಯಲ್ಲಿರುವ ಗಂಡು ಮಕ್ಕಳನ್ನು ಹೆಣ್ಣು ಮಕ್ಕಳಾಗಿ ನಾವು ಬೆಳೆಸೋಣ. ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳಾಗಿ ಬೆಳೆಸೋ ಅಗತ್ಯ ಇಲ್ಲ. ಗಂಡು ಮಕ್ಕಳನ್ನು ಹೆಣ್ಣು ಮಕ್ಕಳಾಗಿ ಬೆಳೆಸೋಣ. ಗಂಡು ಮಕ್ಕಳು 7 ಗಂಟೆಗೆ ಸಂಜೆ ವಾಪಸ್ ಮನೆಗೆ ಬಂದರೆ ಎಲ್ಲ ಹೆಣ್ಮಕ್ಳು ಸುರಕ್ಷಿತವಾಗಿರ್ತಾರೆ. ಯಾವ ಹೆಣ್ಮಕ್ಳನ್ನ ಟೈಮ್ ಕರೆಕ್ಟಾಗಿ ಮನೆಗೆ ವಾಪಸ್ ಬನ್ನಿ ಅಂತ ಅನ್ನೋದಕ್ಕಿಂತ ಗಂಡು ಮಕ್ಕಳು ಮನೆಗೆ ವಾಪಸ್ ಬಂದರೆ ಖಂಡಿತವಾಗಿ ನಮ್ಮ ಸಮಾಜ ಸುರಕ್ಷಿತವಾಗಿರುತ್ತೆ ಹೆಣ್ಣು ಮಕ್ಕಳಿಗೆ ಅಂತ ಹೇಳ್ತಾ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಪರ್ಸನ್ ದೇರ್ ಈಸ್ ಅ ಸಪೋರ್ಟಿಂಗ್ ಫ್ಯಾಮಿಲಿ ಅಂತ ಆಗಬೇಕು. ಆವತ್ತಿನ ದಿವಸ ನಮಗೆ ಒಂದು ಸಮಾನತೆಯ ಒಂದು ಇದನ್ನು ನಾವು ಕಾಣ್ಬೋದು ಅಂತ ಹೇಳ್ತಾ, ಎಲ್ಲ ಕುಟುಂಬದವರು ಎಲ್ಲರೂ ಇಲ್ಲಿ ನೆರೆದಿರೋರು ಎಲ್ಲರೂ ಮನೆಗೆ ವಾಪಸ್ ಹೋದಾಗ ದಯವಿಟ್ಟು ಅದ್ರ ಬಗ್ಗೆ ಆಲೋಚನೆ ಮಾಡಿ. ಧನ್ಯವಾದಗಳು.